ನೆಕ್ಸ್ಟ್ ನಾವು ಸೋಲಾರ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಅಲ್ವಾ ಇಂಪಾರ್ಟೆಂಟ್ ನಮಗೀಗ, ದಿ ಅರ್ತ್ ಇನ್ ದಿ ಸೋಲಾರ್ ಸಿಸ್ಟಮ್. ಆಯಿತಾ, ಸೋಲಾರ್ ಸಿಸ್ಟಮ್ ನೋಡಿ, ಈ ವರ್ಡ್ ಸೋಲ್ ಇದೆ ಅಲ್ಲ, ಇದನ್ನು ಎಲ್ಲಿಂದ, ಇದ್ರ ಮೂಲ ಯಾವುದು ಅಂತ ಗೊತ್ತಾ ನಿಮಗೆ? ಇದು ರೋಮನ್ ಮೂಲದ್ದು, ರೋಮನ್ ಲ್ಯಾಂಗ್ವೇಜ್. ಇಟ್ ಇಸ್ ಡಿರೈವ್ಡ್ ಫ್ರಮ್ ರೋಮನ್ ಲ್ಯಾಂಗ್ವೇಜ್. ರೋಮನಲ್ಲಿ ಸೋಲ್ ಅಂದರೆ ಸನ್ ಗಾಡ್ ಅಂತೆ. ಅರ್ಥ ಆಯ್ತಾ? ಸೊ ಇಟ್ ಇಸ್, ಈಗ ಸೋಲಾರ್ ಸಿಸ್ಟಮ್ ಅಂದರೆ ಏನು? ಅ ಸಿಸ್ಟಮ್ ವಿಚ್ ಈಸ್ ರಿಲೇಟೆಡ್ ಟು ಸನ್ ಆರ್ ಸನ್ ಗಾಡ್. ಆಯಿತಾ? ಯಾವುದೆಲ್ಲ ಸಿಸ್ಟಮ್ಗೆ ಸನ್ ಅಧಿಪತಿ ಆಗಿರ್ತಾರೆ ಅಲ್ವಾ, ಅದರ ಲೀಡರ್ ಥರ ಸನ್ ಲೀಡರ್ ಆಗಿರ್ತಾರೆ ಅಲ್ವಾ, ಅಥವಾ ಹೆಡ್ ಆಫ್ ದಿ ಫ್ಯಾಮಿಲಿ ಆಗಿರ್ತಾರೆ ಅಲ್ವಾ, ಅದನ್ನು ನಾವು ಸೋಲಾರ್ ಸಿಸ್ಟಮ್ ಅಂತ ಕರಿತಿದ್ವಿ. ಈ ಸೋಲಾರ್ ಸಿಸ್ಟಮಲ್ಲಿ ಏನೇನಿದೆ ಅಂತ ನಾನು ಆವಾಗಲೇ ಹೇಳಿದ್ದೆ. ಈ ಸೋಲಾರ್ ಸಿಸ್ಟಮಲ್ಲಿ ಆ್ಯಸ್ ಐ ಟೋಲ್ಡ್, ಸನ್ ಇವರು ಅಲ್ವಾ ಲೀಡರು, ಇರಲೇಬೇಕು, ಮತ್ತು ಲೀಡರ್ ಅಂತ ಬರ್ಕೊಳ್ಳೋಣ. ಸನ್ ಇರುತ್ತೆ, ಆಮೇಲೆ ಪ್ಲ್ಯಾನೆಟ್ಸ್ ಇರುತ್ತೆ. ಸೊ ಇನ್ ದಿ ಸೋಲಾರ್ ಸಿಸ್ಟಮ್ ವಿ ವಿಲ್ ಬಿ ಹ್ಯಾವಿಂಗ್ ದ ಸನ್, ಮತ್ತು ಪ್ಲ್ಯಾನೆಟ್ಸ್, ಮೂನ್, ಆಮೇಲೆ ಆಸ್ಟ್ರಾಯ್ಡ್ಸ್ ಅಂತ, ಇದೆಲ್ಲ ಗ್ರಹಗಳು, ಉಪಗ್ರಹಗಳು ಆ ಥರ, ಮತ್ತು ಮೀಟ್ರಾಯ್ಡ್ಸ್ ಅಂದರೆ ಈ ಥರ ಡಸ್ಟ್ ಪಾರ್ಟಿಕಲ್ಸ್ ಥರ. ಆಯಿತಾ? ಸ್ಪೇಸ್ ಡೆಬ್ರಿಸ್ ಎಲ್ಲ ಏನ್ತಿ, ಡೆಬ್ರಿಸ್ ಅಂದರೆ ಏನು ಗೊತ್ತಾ? ಸ್ಪೇಸಲ್ಲಿ ಗಾರ್ಬೇಜ್ ಅಂತೆ, ಸ್ಪೇಸಲ್ಲೂ ಗಾರ್ಬೇಜ್ ಇದೆ. ಸೊ ಇದೆಲ್ಲ ಇರುತ್ತೆ ಸೋಲಾರ್ ಸಿಸ್ಟಮಲ್ಲಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಗೊತ್ತಾಯ್ತಲ್ಲ ಸೋಲ್ ಅಂದರೆ ಏನು ಅಂತ? ಸೋಲು ರೋಮನ್ ವರ್ಡಿಂದ ತೊಗೊಂಡಿರೋದು. ರೋಮನಲ್ಲಿ ಸೋಲ್ ಅಂದರೆ ಸನ್ ಗಾಡ್ ಅಂತ. ಸೊ ಎನಿ ಸಿಸ್ಟಮ್ ವಿಚ್ ಈಸ್ ರಿಲೇಟೆಡ್ ಟು ಸನ್ ಅದನ್ನು ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಬೇರೆ ಬೇರೆ ವರ್ಡ್ಸ್ ಯೋಚನೆ ಮಾಡೋಕ್ಕಾಗುತ್ತಾ ನಿಮಗೆ? ಸೋಲಾರಲ್ಲಿ ಏನೇನಿದೆ ಬೇರೆ ಅಂತ? ಸೋಲಾರ್ ಲೈಟ್ಸ್ ಯೂಸ್ ಮಾಡ್ತೀವಿ, ಮತ್ತು ನಮ್ಮ ಮನೆ ಮೇಲೆ ಸೋಲಾರ್ ಫಿಟ್ ಮಾಡಿರ್ತೀವಿ. ಯಾಕೆ? ಎಲ್ಲ ವಿತ್ ದ ಹೆಲ್ಪ್ ಆಫ್ ಸನ್ ಅಲ್ವಾ ಅದೆಲ್ಲ ಲೈಟ್ ಆಗೋದು. ಲೈಟು, ಸೋಲಾರ್ ಲೈಟ್ಸ್ ಯಾಕೆ? ವಿತ್ ದ ಹೆಲ್ಪ್ ಆಫ್ ಸನ್ ಓನ್ಲಿನೋ. ನೆಕ್ಸ್ಟ್ ಈಗ ಸನ್. ಸನ್ ಬಗ್ಗೆ ಏನಪ್ಪ ಗೊತ್ತು ನಿಮಗೆ ಇವಾಗೆಲ್ಲ? ಸನ್ ಅಂದರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಅ ಸ್ಟಾರ್. ಯಾಕೆ ಅಂದರೆ ಆಗಲೇ ಸ್ಟಾರ್ಗೆ ಏನೇನು ಕಂಡೀಷನ್ಸ್ ಹೇಳಿದೆ ನಾನು. ಸ್ಟಾರ್ ಅಂದರೆ ಏನು? ಸ್ಟಾರ್ ಅಂದರೆ ಇಟ್ ಈಸ್ ಅ ಸೆಲೆಸ್ಟಿಯಲ್ ಬಾಡಿ, ಅಂದರೆ ಸ್ಪೇಸ್ದು ಒಂದು ಎಲಿಮೆಂಟು. ಅದಕ್ಕೆ ತುಂಬ ದೊಡ್ಡದಿದೆಯಾ ಸನ್ನು? ನೋ, ವೆರಿ ಬಿಗ್ ಆ್ಯಂಡ್ ವೆರಿ ಹಾಟ್ ಅಲ್ವಾ? ಯಾರಾದರೂ ಹೋಗಿದ್ದಾರಾ ಇಲ್ಲಿ ತನಕ ಸನ್ ಹತ್ರ? ಹೋಗೋಕ್ಕೂ ಆಗಲ್ಲ, ಸುಟ್ಟೋಗ್ಬಿಡ್ತೀವಿ, ಅಷ್ಟು ಬಿಸಿ ಇರ್ತಾನೆ ಸನ್ನು. ಆಯ್ತಲ್ಲ? ವೆರಿ ಬಿಗ್, ವೆರಿ ಹಾಟ್. ಆಮೇಲೆ ಸನ್ನು ಮೇಡಪ್ ಆಫ್ ಗ್ಯಾಸಸ್, ತುಂಬ ಗ್ಯಾಸಸ್ ಇದೆ ಅಂತೆ ಸನ್ನಲ್ಲಿ. ಅಷ್ಟು ಮಾತ್ರ ಅಲ್ಲ, ನೋಡಿರ್ತೀರಲ್ಲ ಗಾಮಾ ರೇಸು, ಯು ವಿ ರೇಸು, ಏನೇನೋ ರೇಸು, ಅದೆಲ್ಲ ಇಟ್ ಇಸ್ ಬಿಕಾಸ್ ಆಫ್ ದಿ ಸನ್. ದಿಸ್ ಇಸ್ ಮೇಡಪ್ ಆಫ್ ಗ್ಯಾಸಸ್. ಅಷ್ಟು ಮಾತ್ರ ಅಲ್ಲದೆ ಸನ್ಗೆ ಒಂದು ಕೆಪಾಸಿಟಿ ಇದೆ. ಏನಂದರೆ ಅದು ಇಟ್ ಕ್ಯಾನ್ ಎಮಿಟ್ ಇಟ್ಸ್ ಓನ್ ಲೈಟ್ ಅಲ್ವಾ? ಸಿ, ಅದಕ್ಕೆ ಒಂದು ಸ್ಟಾರ್, ಅದಕ್ಕೆ ಅಷ್ಟು ಹೊಳೆಯೋದು ಸನ್. ಯಾಕಂದರೆ ಇಟ್ ಈಸ್ ತುಂಬ ದೊಡ್ಡದಿರ್ತಾನೆ, ತುಂಬ 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 ಹಾಟ್ ಇರುತ್ತೆ. ಆಮೇಲೆ ಇಟ್ ಈಸ್ ಮೇಡಪ್ ಆಫ್ ಗ್ಯಾಸಸ್, ಇಟ್ ಕ್ಯಾನ್ ಎಮಿಟ್ ಇಟ್ಸ್ ಓನ್ ಲೈಟ್. ಅದರದ್ದೇ ಅದು ಬೆಳಕು ಅದಕ್ಕೆ ಕೊಟ್ಕೊಳ್ಬೋದು. ಅಷ್ಟು ಮಾತ್ರ ಅಲ್ಲದೆ ಅವನಿಗೆ ಅವ್ನು ಬೆಳಕು ಕೊಟ್ಕೊಳ್ಳೋದಲ್ಲದೆ ಫುಲ್ ಭೂಮಿಗೆ, ನಮಗೆ ಮತ್ತು ಬೇರೆ ಬೇರೆ ಗ್ರಹಗಳಿಗೆ ಬೆಳಕು ಕೊಡ್ತಿದ್ದಾನಂತೆ. ಉದಾರ ಮನಸ್ಸು ಅಲ್ವಾ ಸನ್ಗೆ? ಅರ್ಥ ಆಯಿತು ಅಲ್ವಾ? ಇದು ಸನ್ನು. ಈ ಸೋಲಾರ್ ಸಿಸ್ಟಮ್ ಅಂದರೆ ಯಾಕೆ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ ಅಂದರೆ, ಬಿಕಾಸ್ ದಿ ಸನ್ ಇಸ್ ದಿ ಹೆಡ್ ಆಫ್ ದಿ ಸಿಸ್ಟಮ್. ನೋಡಿ, ಸನ್ ಇಸ್ ದಿ ಹೆಡ್ ಆಫ್ ದಿ ಸಿಸ್ಟಮ್. ಹೆಂಗೆ ಅಂದರೆ ಇಮ್ಯಾಜಿನ್, ಈಗ ನಾನು ಆವಾಗಲೇ ಏನು ಹೇಳಿದೆ ಆವಾಗಲೇ ಎಕ್ಸ್ಪ್ಲೇನ್ ಮಾಡುವಾಗ, ಸನ್ ಸುತ್ತ ಭೂಮಿ ಸುತ್ತುತ್ತಾ ಇರುತ್ತೆ ಅಲ್ವಾ? ನೋಡಿ ಎಷ್ಟು ಕೇಪಬಿಲಿಟಿ ಇದೆ. ಈ ಭೂಮಿನೇ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಸನ್ನು. ಅದು ಹೆಂಗೆ ಅಂತ ಹೇಳ್ತೀನಿ ನಾನು. ಈ ಸೋಲಾರ್ ಸಿಸ್ಟಮ್ಮು ಏನೇನಿದೆ ಸೋಲಾರ್ ಸಿಸ್ಟಮ್ ಅಂತ ಹೇಳಿದ್ವಿ, ಪ್ಲ್ಯಾನೆಟ್ಸ್ ಇದೆ ಅಂತ ಹೇಳಿದೆ ಅಲ್ವಾ? ಈಗ ನೋಡೋಣ ಅದು ಹೆಂಗೆ ಅಂತ, ಸೋಲಾರ್ ಸಿಸ್ಟಮ್ ಏನು ಅಂತ. ಈಗ ಸನ್ ಬಗ್ಗೆ ತಿಳ್ಕೊಂಡ್ವಿ, ಯಾಕೆ ಅವನ್ನ ಸ್ಟಾರ್ ಅಂತ ಕರೀತಾರೆ ಅಂತ.
ನೆಕ್ಸ್ಟು ರಫ್ ಆಗಿ ಒಂದು ಸೋಲಾರ್ ಸಿಸ್ಟಮ್ ಬಿಡಿಸೋಣ ನಾವೀಗ. ಇದು ಸನ್ ಅಂದ್ಕೊಳ್ಳಿ. ಸನ್ನು ಸೋಲಾರ್ ಸಿಸ್ಟಮಲ್ಲಿ ಸನ್ ಯಾವಾಗಲೂ ಸೆಂಟರ್ ಪೊಸಿಷನಲ್ಲೇ ಇರ್ತಾನೆ, ಮಿಡಲ್ ಪೊಸಿಷನಲ್ಲಿ. ಸೊ ಲೀಡರ್ ಅಲ್ವಾ, ಅದಕ್ಕೆ ಸನ್ನಲ್ಲಿರ್ತಾನೆ ಆಯಿತಾ. ಸನ್ ಸುತ್ತ ಬೇರೆ ಬೇರೆ ಪ್ಲ್ಯಾನೆಟ್ಸ್, ಗ್ರಹಗಳು. ಪ್ಲ್ಯಾನೆಟ್ಸ್ ಅಂದರೆ ಏನಂತ ಹೇಳಿದೆ ನಿಮಗೆ, ವಿಚ್ ಗೆಟ್ ದಿಯರ್ ಲೈಟ್ ಫ್ರಮ್ ದಿ ಸ್ಟಾರ್. ಸನ್ ಅಂದರೆ ನಥಿಂಗ್ ಬಟ್ ಸ್ಟಾರ್. ಸೊ ಈ ಪ್ಲ್ಯಾನೆಟ್ಸ್ಗೆ ಸನ್ನು ಅವನದು ಬೆಳಕನ್ನ ಕೊಡ್ತಾ ಇರ್ತಾನೆ ಅಲ್ವಾ. ಅದಕ್ಕೆ ಆ ಪ್ಲ್ಯಾನೆಟ್ಸ್ ಏನು ಮಾಡುತ್ತೆ, ಆ ಪ್ಲ್ಯಾನೆಟ್ಸ್ಗೆ ಬೆಳಕು ಬೇಕು ಅಂದರೆ ಎಲ್ಲೋ ಬೇರೆ ಕಡೆ ಹೋಗಿದ್ರೆ ಇರುತ್ತಾ, ಇಲ್ಲ, ಅವ್ನು ಸುತ್ತಾ ಇದ್ರೆ ತಾನೆ ಅವರಿಗೂ ಇವನ್ ಬೆಳಕೆಲ್ಲ ಶೇರ್ ಆಗೋದು. ಅದಕ್ಕೆ ಈ ಪ್ಲ್ಯಾನೆಟ್ಸ್ ಏನು ಮಾಡ್ತವೆ ಅಂದರೆ, ಹಂಗೆ ತುಂಬ ಪ್ಲ್ಯಾನೆಟ್ಸ್ ಇರ್ತವೆ. ಅವೆಲ್ಲ ಏನು ಮಾಡುತ್ತೆ ಅಂದರೆ ಈ ಸನ್ ಸುತ್ತುತ್ತೆ ಈ ಥರ. ನನಗೆಲ್ಲ ಡ್ರಾ ಮಾಡೋಕ್ಕಾಗಲ್ಲ, ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಡ್ರಾ ಮಾಡ್ತಾ ಇದ್ದೀನಿ ಆಯಿತಾ. ಈಗ ಈ ಪ್ಲ್ಯಾನೆಟ್ಸ್ಗೆ ಹಿಂಗೆ ಸುತ್ತಬೇಕು, ಇದೇ ಡೈರೆಕ್ಷನಲ್ಲಿ ಸುತ್ತಬೇಕು ಅಂತ ಯಾರು ಹೇಳ್ಕೊಟ್ಟಿದ್ದು, ಹೇಳ್ತೀನಿ ಅದನ್ನು. ಈ ಸನ್ ಇರುತ್ತೆ ಅಲ್ವಾ, ಇದು ಈ ಪ್ಲ್ಯಾನೆಟ್ಸ್ ಮೇಲೆ. ಈಗ ಪ್ಲ್ಯಾನೆಟ್ಸು ನಮ್ಮ ಸೋಲಾರ್ ಸಿಸ್ಟಮಲ್ಲಿ 8 ಪ್ಲ್ಯಾನೆಟ್ಸ್ ಇದೆ. there are 8 planets in our solar system. ನಾನು ಎಲ್ಲಾನು ನಿಮಗೆ ತೋರ್ಸೋಕ್ಕಾಗಲ್ಲ ಈಗ, ಬೋರ್ಡ್ ಚಿಕ್ಕದಿರೋದ್ರಿಂದ. ಸೊ ನಾನು ಒಂದು 4 ಪ್ಲ್ಯಾನೆಟ್ಸ್ ತೊಗೊಂಡಿದ್ದೀನಿ. ಇದ್ರದ್ದು ಅಷ್ಟೇ ಆಯಿತಾ. ಇದೇ ಪಾತಲ್ಲಿ ಪ್ಲ್ಯಾನೆಟ್ಸು, ಈಗ ಇದು ಟಿಕ್ ಅಂತ ಇಲ್ಲಿ ಬಂದುಬಿಟ್ರೆ ಏನಾಗುತ್ತೆ, ಇದಕ್ಕೆ ಡ್ಯಾಶ್ ಆಗಿಬಿಟ್ಟು ಆಕ್ಸಿಡೆಂಟ್ ಆಗಿಬಿಡಲ್ವಾ. ಅದಕ್ಕೆ ಏನು ಮಾಡ್ತಾನೆ, ಲೀಡರ್ ಅಲ್ವಾ, ಲೀಡರ್ಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂತ ಈಗ ಗೊತ್ತಾಗುತ್ತೆ. ಯಾಕೆ ಅಂತ, ಈ ಸನ್ ಇರುತ್ತೆ ಅಲ್ವಾ, ಇವನು ಈ ಆಕಾಶದ ಈ ಪ್ಲ್ಯಾನೆಟ್ಸ್ ಮೇಲೆ ಪುಲ್ಲಿಂಗ್ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇರ್ತಾನೆ. ಅಂದರೆ ಅವನ ಕಡೆಗೆ ಎಳ್ಕೊತಾ ಇರ್ತಾನೆ, ಇಲ್ಲಾಂದರೆ ಎಲ್ಲೆಲ್ಲ ಹೊಟ್ಟೋಗ್ಬಿಡಲ್ವಾ ಪ್ಲ್ಯಾನೆಟ್ಸು. ಅದಕ್ಕೆ ನೋಡಿ, ಎಲ್ಲ ಇದಕ್ಕೆ ಈ ಸನ್ಗೆ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಮತ್ತು ಸನ್ ತುಂಬ ಚಾಲು ಇದ್ದಾನೆ, ಅವನಿಗೆ ಗೊತ್ತು ಯಾವ್ಯಾವ ಪ್ಲ್ಯಾನೆಟ್ಸ್ಗೆ ಎಷ್ಟೆಷ್ಟು ಫೋರ್ಸಿಂದ ಎಳಿಬೇಕು ಅವನ ಕಡೆಗೆ ಅಂತ. ಸೊ ಅಷ್ಟೇ ಫೋರ್ಸಿಂದ ಎಳಿತಾ ಇರ್ತಾನೆ, ಅರ್ಥ ಆಯ್ತಾ. ಸೊ ಅದಕ್ಕೆ ಈ ಪುಲ್ಲಿಂಗ್ ಫೋರ್ಸ್ ಇರೋದ್ರಿಂದ ಅವು ತಮ್ಮ ಜಾಗನ ಬಿಟ್ಟು ಬೇರೆ ಕಡೆ ಹೋಗಲ್ಲ. ಇವೇನು ಮಾಡ್ತವೆ ಅಂದರೆ, ಈ ಥರ ಫಿಕ್ಸ್ಡ್ ಪಾತ್ ಇರುತ್ತೆ ಇದಕ್ಕೆ, ಈ ಪ್ಲ್ಯಾನೆಟ್ಸ್ಗೆ ಫಿಕ್ಸ್ಡ್ ಪಾತ್. ಅದು ಅದರಲ್ಲೇ ಸುತ್ತಬೇಕು, ಅಲ್ಲೇ ಸುತ್ತಾ ಇರಬೇಕು, ಬೇರೆ ಕಡೆ ಹೋಗೋಂಗಿರಲ್ಲ. ಹೋದ್ರೆ ಏನಾಗುತ್ತೆ, ನಾನು ಹೇಳಿದ್ದಾನೆ, ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅದಕ್ಕೆ ಇದನ್ನೆಲ್ಲ ಗೊತ್ತಿರೋ ಸನ್ ಏನು ಮಾಡ್ತಾನೆ ಅಂದರೆ, ಅವನ ಕಡೆಗೆ ಇವನ್ನ ಎಳ್ಕೊತಾನೆ. ಬಟ್ ಎಷ್ಟೆಷ್ಟು ಫೋರ್ಸ್ ಬೇಕೋ ಅದ್ರ ಮೇಲೆ ಅಷ್ಟೇ ಫೋರ್ಸ್ ಕೊಟ್ಬಿಟ್ಟು ಅವನ ಕಡೆಗೆ ಹೇಳ್ಕೊತಾ ಇರ್ತಾನೆ. ಸೊ ಅವ್ರದ್ದು ಪಾತ್ ಫಿಕ್ಸ್ ಇರೋದ್ರಿಂದ ಅದರಲ್ಲೇ ಸುತ್ತುತ್ತಾ ಇರ್ತವೆ. ಇವನ್ನ ಈ ಫಿಕ್ಸ್ಡ್ ಪಾತ್ಸ್ ಇರುತ್ತೆ ಅಲ್ವಾ, ಇವನ್ನ ಆರ್ಬಿಟ್ಸ್ ಅಂತ ಕರಿತೀವಿ. ಈ ಆರ್ಬಿಟ್ಸು ಎಕ್ಸಾಕ್ಟಾಗಿ ರೌಂಡ್ ಆಗಿರಲ್ಲ, ಇದೊಂಥರ ಎಲಿಪ್ಟಿಕಲ್ ಫಾರ್ಮ್, ಈ ಥರ ಓವಲ್ ಶೇಪಲ್ಲಿ ಇರ್ತವೆ. ಹಿಂಗೆ ನೋಡೋಕೆ ಹೋದರೆ ಓವಲ್ ಶೇಪ್, ಎಲಾಂಗೇಟೆಡ್ ಆಗಿರ್ತವೆ ಆಯಿತಾ. ಎಲಾಂಗೇಟೆಡ್ ಆರ್ಬಿಟ್ಸ್, ಎಲಾಂಗೇಟೆಡ್ ಫಿಕ್ಸ್ಡ್ ಪಾತ್ಸ್ ಅಂತ ಕರಿತೀವಿ ಇದನ್ನು. ನಾನಿಲ್ಲಿ ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ನೋಡಿ, ಆಲ್ಮೋಸ್ಟ್ ನಾನೇನು ಫುಲ್ ರೌಂಡಾಗಿ ಬರ್ದಿಲ್ಲ ಅಲ್ಲ ಅವನ್ನ. ಸೊ ಇದೊಂದು ಫಿಕ್ಸ್ಡ್, ಒಂದು ಟ್ರ್ಯಾಕ್ ಥರ, ಅವಕ್ಕೆ ಸ್ವಂತ ಟ್ರ್ಯಾಕ್ ಇರುತ್ತೆ, ಅದರಲ್ಲೇ ಓಡ್ಕೊಂಡಿರಬೇಕು, ಆಚೆ ಈಚೆ ಹೋಗಂಗಿಲ್ಲ. ಅರ್ಥ ಆಯ್ತಲ್ಲ, ಇದು ಫಿಕ್ಸ್ಡ್ ಪಾತ್ಸ್. ಆಮೇಲೆ ಈಗ ನಾನು ಹೇಳಿದೆ 8 ಪ್ಲ್ಯಾನೆಟ್ಸ್ ಅಂತ. ಯಾವ್ದ್ಯಾವ್ದಿದೆ 8 ಪ್ಲ್ಯಾನೆಟ್ಸು ಫಸ್ಟಿಂದ, ಅದು ಹೆಂಗೆ, ಇದು ಅಕಾರ್ಡಿಂಗ್ ಇದಕ್ಕೆ ರ್ಯಾಂಕ್ ಬೇರೆ ಕೊಟ್ಟಿದ್ದಾರೆ, ರ್ಯಾಂಕ್ಗಳು ಕೊಟ್ಟಿದ್ದಾವೆ ಇದಕ್ಕೆ. ಯಾವ್ದು ತುಂಬ ಹತ್ತಿರದಿಂದ ದೂರ, ಈಗ ಸನ್ನಿಗೆ ಹತ್ತಿರದಿಂದ ದೂರ ಇರೋ ಪ್ಲ್ಯಾನೆಟ್ಸ್, ಅದ್ರ ಪ್ರಕಾರ ಇದನ್ನ ಆರ್ಡರಲ್ಲಿ ಪ್ಲೇಸ್ ಮಾಡಿದ್ದಾರೆ. ಫಸ್ಟು ನಮಗೆ ಮರ್ಕ್ಯೂರಿ ಇದೆ ಕ್ಲೋಸೆಸ್ಟ್ ಪ್ಲ್ಯಾನೆಟ್ ಅರ್ತ್ಗೆ. ನೆಕ್ಸ್ಟು ನಮಗೆ ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್,
ಯುರೇನಸ್ ಮತ್ತು ನೆಪ್ಟ್ಯೂನ್. ಇದೇ ಇದೇ ಥರ ಇನ್ನು ಎಷ್ಟು ಇಲ್ಲಿ 4 ಇದೆ ಅಲ್ವಾ, ಇದೇ ಥರ ಇನ್ನೂ 4 ಪ್ಲ್ಯಾನೆಟ್ಸ್ ಬರ್ತವೆ. ಅವೆಲ್ಲ ಸನ್ ಸುತ್ತುತ್ತಾ ಇರುತ್ತೆ. ಅರ್ಥ ಆಯ್ತಲ್ಲ? ಇದು 8 ಪ್ಲ್ಯಾನೆಟ್ಸು. ಯಾವ್ದ್ಯಾವುದು? ಮರ್ಕ್ಯೂರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್ ಮತ್ತು ನೆಪ್ಟ್ಯೂನ್. ಎಷ್ಟಾಯಿತು? 8 ಪ್ಲ್ಯಾನೆಟ್ಸ್ ಆಯಿತು. ನೆಕ್ಸ್ಟು ಇದು ಮರ್ಕ್ಯೂರಿ, ವೀನಸ್ಸು, ಅರ್ತು, ಮಾರ್ಸು, ಈ ಥರ ಹೋಗ್ತಾ ಇರುತ್ತೆ. ಅರ್ಥ ಆಯ್ತಾ? ಇವಾಗ ಇದನ್ನ ಮುಖಾಂತರ ನಾವು ಹೇಳ್ಬೋದು ಅಲ್ಲ, ವಿಚ್ ಇಸ್ ದಿ ಕ್ಲೋಸೆಸ್ಟ್ ಪ್ಲ್ಯಾನೆಟ್ ಟು ದಿ ಸನ್. ಯಾವುದು ತುಂಬ ಹತ್ತಿರ ಇರೋದು ಸನ್ಗೆ? ಮರ್ಕ್ಯೂರಿ ಅಲ್ವಾ, ಪಟ್ ಅಂತ ಹೇಳ್ಬಿಡ್ಬೋದು ಡ್ರಾಯಿಂಗ್ ನೋಡಿಕೊಂಡು, ಮರ್ಕ್ಯೂರಿ. ಅದಾದಮೇಲೆ ಲಾಸ್ಟ್ ಪ್ಲ್ಯಾನೆಟ್ ಯಾವುದು? ನೆಪ್ಟ್ಯೂನ್. ಅದೇ ತುಂಬ ದೂರ ಇರೋ ಪ್ಲ್ಯಾನೆಟ್ ಯಾವುದು? ನೆಪ್ಟ್ಯೂನ್ ಅಂತ ಹೇಳ್ಬೋದು. ಓಕೆ, ಈಗ ನಾವು ನಮ್ಮ ಅರ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಅರ್ತ್ ಎಲ್ಲಿದೆ? ಯಾವ ಪೊಸಿಷನಲ್ಲಿದೆ? ಇದು ಫಸ್ಟ್ ಪ್ಲೇಸ್, ಸೆಕೆಂಡ್ ಮತ್ತು ಥರ್ಡ್ ಪ್ಲೇಸಲ್ಲಿದೆ ನಮ್ಮ ಅರ್ತ್ ಇದು ಸೋಲಾರ್ ಸಿಸ್ಟಮ್. ಆಯಿತಾ? ಅರ್ಥ ಆಯಿತು ಅಲ್ವಾ ಸೋಲಾರ್ ಸಿಸ್ಟಮ್ ಏನು ಅಂತ? ಸೊ ಇದಕ್ಕೊಂದು ಈಸಿ ಟ್ರಿಕ್ ಇದೆ, ಈ ಪ್ಲ್ಯಾನೆಟ್ಸ್ನ ಹೆಂಗೆ ನೆನ್ಪಿಟ್ಕೋಬೇಕು ಅಂತ. ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಎರೇಸ್ ಮಾಡೋಣ. ಈಸಿ ಟ್ರಿಕ್ ಏನು ಅಂದರೆ, ಇದೆಲ್ಲ ಯೂಸ್ ಮಾಡಿಕೊಂಡು ಒಂದು ಸೆಂಟೆನ್ಸ್ ಮಾಡ್ಬೋದು ನೋಡಿ. ಮೈ ವೆರಿ ಎಫಿಷಿಯಂಟ್ ಮದರ್ ಜಸ್ಟ್ ಸರ್ವ್ ಅಸ್ ನಟ್ಸ್ ಅಂತ ನೋಡಿ. ಬರೀ ನೋಡಿ ಸ್ಟಾರ್ಟಿಂಗ್ ಲೆಟರ್ಸ್ ನೋಡಿ, ಎಕ್ಸಾಮ್ಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಈ ಥರ ನೆನ್ಪಿಟ್ಕೋಬೋದು ನೀವು. 8 ಪ್ಲ್ಯಾನೆಟ್ಸ್ನ ಪಟ್ ಅಂತ ಹೇಳ್ಬಿಡ್ಬೋದು. ಎಲ್ಲಾದರೂ ಒಂದು ಸೈಡಲ್ಲಿ ಇಲ್ಲಾಂದರೆ ಅಥವಾ ಮೆಮರೈಸ್ ಮಾಡಿಕೊಂಡ್ರೆ, ಮೈ ವೆರಿ ಎಫಿಷಿಯಂಟ್ ಮದರ್ ಜಸ್ಟ್ ಸರ್ವ್ಡ್ ಅಸ್ ನಟ್ಸ್. ಇದ್ರ ಸ್ಟಾರ್ಟಿಂಗ್ ಲೆಟರ್ ಎಲ್ಲ ನೋಡ್ಕೊಂಡು ಬನ್ನಿ. ಎಮ್ಮಿಂದ ಮರ್ಕ್ಯೂರಿ, ವಿಯಿಂದ ವೀನಸ್, ಇಯಿಂದ ಅರ್ತ್, ಎಮ್ಮಿಂದ ಪುನಃ ಮಾರ್ಸ್, ಜೆಯಿಂದ ಜುಪಿಟರ್, ಎಸ್ಸಿಂದ ಸ್ಯಾಟರ್ನ್, ಯುವಿಂದ ಯುರೇನಸ್ ಮತ್ತು ಎನ್ನಿಂದ ನಟ್ಸ್. ಈಸಿ ಆಯ್ತಲ್ಲ ಅರ್ಥ ಮಾಡ್ಕೊಳ್ಳೋಕೆ? ಈ ಥರ ನೆನ್ಪಿಟ್ಕೊಳ್ಬೋದು ನೀವು. ಇದು 8 ಪ್ಲ್ಯಾನೆಟ್ಸ್ ನಮಗೆ. ಅರ್ಥ ಆಯಿತು ಅಲ್ವಾ? ಹೆಂಗೆ ಗೊತ್ತಾ? ಇನ್ನೊಂದು ವಿಷಯ ಏನು ಅಂದರೆ, ನಮಗೆ 2006 ತನಕ ಪ್ಲೂಟೋ ಅಂತ ಒಂದು ಅದು ಕೂಡ ಒಂದು ಪ್ಲ್ಯಾನೆಟ್ ಆಗಿತ್ತು, ಪ್ಲೂಟೋ ಅಂತ. ಬಟ್ ಏನಾಯಿತು, 2006ಅಲ್ಲಿ ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಟ್ ಅಂತ, ಇವರು ಆಸ್ಟ್ರಾನಮರ್ಸ್, ಇವರು ಸ್ಟಾರ್ಸ್ ಬಗ್ಗೆ ಎಲ್ಲ ಓದ್ತಾ ಇರ್ತಾರೆ. ಈ ಸ್ಟಾರ್ಸು, ಸ್ಪೇಸ್ ಬಗ್ಗೆ ಏನೇನಿರುತ್ತೋ ಅದ್ರ ಬಗ್ಗೆ ಎಲ್ಲ ಇವರು ಓದ್ತಾ ಇರ್ತಾರೆ. ಸೊ ಅವ್ರದ್ದೇ ಆದ ಒಂದು ಮೀಟಿಂಗಲ್ಲಿ ಏನು ಮಾಡಿದ್ರು, ಈ ಪ್ಲೂಟೋನ ಎಲ್ಲ ಡಿಸೈಡ್ ಮಾಡಿಕೊಂಡು ಇದನ್ನು ಡ್ವಾರ್ಫ್ ಪ್ಲ್ಯಾನೆಟ್ ಅಂತ ಕರೆದ್ರು. ಅಂದರೆ ಇದು ಜಸ್ಟ್ ಒಂದು ಸ್ಪೇಸಲ್ಲಿ ಒಂದು ಬೇರೆ ಆಬ್ಜೆಕ್ಟ್ ಥರ, ಬಟ್ ಪ್ಲ್ಯಾನೆಟ್ ಅಲ್ಲ ಅಂತ ಕನ್ಸಿಡರ್ ಮಾಡಿಬಿಟ್ರು. ಆವತ್ತಿಂದ ಏನಾಯಿತು, ಪ್ಲೂಟೋನ ನಾವು ಪ್ಲ್ಯಾನೆಟ್ ಅಂತ ಕನ್ಸಿಡರ್ ಮಾಡಲ್ಲ, ಡ್ವಾರ್ಫ್ ಅಂದರೆ ಒಂಥರ ಇದ್ದಂಗೆ ಇಲ್ಲ ಅಂತ ಹೇಳ್ತಾರಲ್ವಾ, ಆ ಥರ ಪ್ಲ್ಯಾನೆಟ್ ಅಂತ ಕನ್ಸಿಡರ್ ಮಾಡಿಬಿಟ್ರು. ಸೊ ಆವತ್ತಿಂದ ನಮಗೆ ಬರೀ 8 ಪ್ಲ್ಯಾನೆಟ್ಸ್ ಇತ್ತು. ಅಥವಾ 2006 ಮುಂಚೆ ನಮಗೆಲ್ಲ ನಾವೆಲ್ಲ ಓದುವಾಗ ನಮಗೆ 9 ಪ್ಲ್ಯಾನೆಟ್ಸ್ ಅಂತ ಹೇಳ್ಕೊಡ್ತಾಯಿದ್ರು. ಬಟ್ 2006ನಲ್ಲಿ IAU ಅವರು ಮೀಟಿಂಗ್ ಕರೆದ್ಬಿಟ್ಟು ಡಿಸೈಡ್ ಮಾಡಿ ಇದನ್ನು ಬೇರೆ ಥರ ಡ್ವಾರ್ಫ್ ಪ್ಲ್ಯಾನೆಟ್ಸ್ ಅಂತ ಕನ್ಸಿಡರ್ ಮಾಡಿದ್ರು. ಅಂದರೆ ಇದು ಒಂದು ಪ್ಲ್ಯಾನೆಟ್ಟೇ, ಬಟ್ ಇಷ್ಟು ದೊಡ್ಡ ಪ್ಲ್ಯಾನೆಟ್ಸ್ ಜೊತೆ ಇದನ್ನ ಕಂಪೇರ್ ಮಾಡೋಕ್ಕಾಗಲ್ಲ ಅಂತ, ಅದ್ರ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅವರು. ಸೊ ಅದಕ್ಕೆ ಅದನ್ನು ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಟ್ ಅವರು ಡಿಸೈಡ್ ಮಾಡಿ ಅದನ್ನು ತೆಗೆದ್ಬಿಟ್ರು. ಸೊ ಈಗ ನಮಗೆ ಬರೀ 8 ಪ್ಲ್ಯಾನೆಟ್ಸ್ ಇರೋದು. ಅರ್ಥ ಆಯಿತು ಅಲ್ವಾ?
8 ಪ್ಲ್ಯಾನೆಟ್ಸು ನಾನು ಏನು ಹೇಳಿದೆ ಆಗಲೇ, ಈ ಪಿಕ್ಚರ್ ಡ್ರಾ ಮಾಡಿದ್ದೆ ಅಲ್ವಾ ನಾನು ಆವಾಗಲೇ. ಸನ್ನು ಅದ್ರ ಸುತ್ತ ಪ್ಲ್ಯಾನೆಟ್ಸ್ ಇತ್ತು. ಇವಾಗ ನೀವು ಡಿಸ್ಟೆನ್ಸ್ ನೋಡಿದ್ರೆ, ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಹೋದರೆ ಹತ್ತಿರ ಇರೋ ಪ್ಲ್ಯಾನೆಟು ಈ ಸನ್ನನ್ನ ಬೇಗ ಸುತ್ತಾಕ್ಬಿಡ್ಬೋದು. ಬಟ್ ದೂರ ಇರೋ ಪ್ಲ್ಯಾನೆಟ್ಸ್ ಏನಾಗುತ್ತೆ, ಅವಕ್ಕೆ ತುಂಬ ಟೈಮ್ ಬೇಕು ಅಲ್ವಾ ಸುತ್ತಕ್ಕೆ. ನಾನು ಆವಾಗಲೇ ಹೇಳಿದೆ, ನಮ್ಮ ಅರ್ತ್ಗೆ ಏನು ಕೆಲಸ, ಬರೀ ಸುತ್ತೋದೇ ಕೆಲಸ. ಅದೇ ಥರ ಈ 8 ಪ್ಲ್ಯಾನೆಟ್ಸ್ಗೂ ಅಷ್ಟೇ, ಬರೀ ಸೂರ್ಯನ ಸುತ್ತ ಸುತ್ತುತ್ತಾ ಇರುತ್ತವೆ. ಆ ಸುತ್ತೋದಕ್ಕೆ ಎಷ್ಟೆಷ್ಟು ಟೈಮ್ ಆಗುತ್ತೆ ಅಂತ ಅದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ನಿಮಗೆ ಗೊತ್ತಿರಲಿ ಆಯಿತಾ. ಅದು ನಾನೀಗ ಬೋರ್ಡ್ ಮೇಲೆ ಬರೆಯೋಕ್ಕಾಗಲ್ಲ, ಬಟ್ ಹೇಳ್ತೀನಿ ಪೇಜ್ ನಂಬರ್ ಯಾವುದು ಅಂತ, ಸೊ ದಟ್ ಯು ಕ್ಯಾನ್ ಜಸ್ಟ್ ಸಿ ದೆಮ್ ಒನ್ಸ್. ಪೇಜ್ ನಂಬರ್ 3ಅಲ್ಲಿ ಈ ಥರ ನೋಡಿ, ಇದರಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಎಷ್ಟೆಷ್ಟು ಟೈಮ್ ತೊಗೊಳುತ್ತೆ ಮತ್ತು ಅವಕ್ಕೆ ಎಷ್ಟೆಷ್ಟು ಮೂನ್ ಇದೆ ಅಂತೆಲ್ಲ. ನೆಕ್ಸ್ಟು ಮೂನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇದೇ, ಐ ಹೋಪ್ ಇಟ್ಸ್ ಕ್ಲಿಯರ್, ಇದೇ ಸೋಲಾರ್ ಸಿಸ್ಟಮು. ಸನ್ ನೋಡಿ ಮಿಡಲಲ್ಲಿದೆ, ಇದೆಲ್ಲ ಎಲಾಂಗೇಟೆಡ್ ಪಾರ್ಟ್ಸ್, ಅದ್ರ ಸುತ್ತ ಪ್ಲ್ಯಾನೆಟ್ಸು ಸುತ್ತಾ ಇರುತ್ತೆ. ಓಕೆ, ನೆಕ್ಸ್ಟು ನಾವು ಅರ್ತ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅರ್ತ್ಗೆ ಇದು ಸನ್ನು, ಅರ್ಥಲ್ಲಿದೆ. ಅರ್ತು ಈ ಸನ್ ಸುತ್ತಕ್ಕೆ ತಗೊಳ್ಳೋ ಟೈಮ್ ಎಷ್ಟು, 1 year, ಅಥವಾ ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ 365 days ಅಲ್ವಾ. 1 year ತೊಗೊಳತ್ತಂತೆ. ಸೊ ಇದು 3rd ಪ್ಲ್ಯಾನೆಟ್ ಆಗೋದ್ರಿಂದ 1 year ತೊಗೊಳತ್ತೆ. ಬಟ್ ಮರ್ಕ್ಯೂರಿ ಎಲ್ಲ ನೋಡಿ, ಮರ್ಕ್ಯೂರಿ ಇದೆಯಲ್ಲ ಇಲ್ಲಿ, ಇದು ಮರ್ಕ್ಯೂರಿ ಅಂತ ಕನ್ಸಿಡರ್ ಮಾಡಿ. ಇದಿಲ್ಲೇ ಸುತ್ತೋದ್ರಿಂದ ಇದಕ್ಕೆ ಜಸ್ಟ್ 88 days ಸಾಕು ಮರ್ಕ್ಯೂರಿಗೆ. ಇದು ಅರ್ತ್, ಇದು ಮರ್ಕ್ಯೂರಿಗೆ 88 days. ಬಟ್ ನೆಪ್ಟ್ಯೂನ್ಗೆ ಆಲ್ಮೋಸ್ಟ್ ಎಷ್ಟಿದೆ ಗೊತ್ತಾ, 164 years ಏನೋ ತೊಗೊಳುತ್ತೆ ಮರ್ಕ್ಯೂರಿ ಸನ್ನನ್ನು ಒಂದು ಪ್ರದಕ್ಷಿಣೆ ಮಾಡೋಕ್ಕೆ. ದಿಸ್ ಇಸ್ ನೆಪ್ಟ್ಯೂನು ಫಾರ್ದೆಸ್ಟ್ ಪ್ಲ್ಯಾನೆಟ್. ಇದು ಸೂರ್ಯನ ಸುತ್ತಕ್ಕೆ ಎಷ್ಟು ತೊಗೊಳುತ್ತೆ, 164 years. ಅಬ್ಬಾ, 164 years ತೊಗೊಳತ್ತಂತೆ ಒಂದು ರೌಂಡ್ ಬರೋಕ್ಕೆ. ಸೊ ಸನ್ ಸುತ್ತ ತುಂಬ ಜಾಸ್ತಿ ಟೈಮ್ ಅಲ್ವಾ. ಸೊ ಈಗ ಅರ್ಥ ಆಯಿತು ಅನ್ಕೋತೀನಿ ಸೋಲಾರ್ ಸಿಸ್ಟಮಲ್ಲಿ ಪ್ಲ್ಯಾನೆಟ್ಸ್ ಇದೆ ಅಂತ. ನೆಕ್ಸ್ಟ್ ನಾವು ಪ್ಲ್ಯಾನೆಟ್ಸ್ ಬಗ್ಗೆ ಆಗ್ಲೇ ಕಲ್ತ್ವಿ ಅಲ್ವಾ. ಅಂದರೆ ಏನು, ವಿಚ್ ಡು ನಾಟ್ ಹ್ಯಾವ್ ದಿ ಕೆಪಾಸಿಟಿ ಟು ಪ್ರೊಡ್ಯೂಸ್ ದೇರ್ own light, which do not have the capacity to emit their own light, so they draw the light from the stars ಅಲ್ವಾ. ಈ ಪ್ಲ್ಯಾನೆಟ್ಸ್ 8 ಪ್ಲ್ಯಾನೆಟ್ಸ್ ಎಲ್ಲ ಸನ್ನಿಂದನೇ ತಮಗೆ ಬೆಳಕನ್ನ ತಗೊಳ್ತಾ ಇರುತ್ತೆ. ನಾವು ಈಗ ಇನ್ ಪರ್ಟಿಕ್ಯುಲರ್, ಸಿನ್ಸ್ ನಮ್ಮ ಚಾಪ್ಟರ್ ಇರೋದೇ ಅರ್ತ್ ಬಗ್ಗೆ, ನಾವು ಅರ್ತ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗುತ್ತೆ. ದಿ ಅರ್ತ್ ಸ್ಟಾರ್ಟಿಂಗ್ ಇನ್ ದ ಬಿಗಿನಿಂಗ್ ನಾನು ಹೇಳಿದೆ ಅಲ್ವಾ, ಅರ್ತ್ ಎಲ್ಲಿಂದ ತೊಗೊಂಡಿರೋದು ಅಂತ. ಅದನ್ನು ಆಂಗ್ಲೋ ಸೆಝಾನ್ ಲ್ಯಾಂಗ್ವೇಜಿಂದ ತೊಗೊಂಡಿರೋದು. ಅದರಲ್ಲಿ ಎರ್ಡಾ ಅಂತ ಕರೀತಿದ್ರು. ಎರ್ಡಾ ಅಂದರೆ ಗ್ರೌಂಡ್ ಅಥವಾ ಸಾಯಿಲ್, ಆಯಿತಾ. ಅರ್ತ್ ಬಗ್ಗೆ ನಮ್ಗೆ ಏನು ಗೊತ್ತು, ಇಟ್ ಈಸ್ ಅ ಪ್ಲ್ಯಾನೆಟ್. ಎಲ್ಲಿ, ಸೋಲಾರ್ ಸಿಸ್ಟಮಲ್ಲಿ. ಪ್ಲ್ಯಾನೆಟ್ ಇದೆ ಸೋಲಾರ್ ಸಿಸ್ಟಮ್, ಅಷ್ಟು ಮಾತ್ರನಾ, ಬೇರೆ ಏನೇನು ಗೊತ್ತು. ಅರ್ತ್ ಇವಾಗ ತಾನೇ ನೋಡಿದ್ವಿ ನಾವು, ಇಟ್ ಈಸ್ ದಿ 3rd ನಿಯರೆಸ್ಟ್ ಪ್ಲ್ಯಾನೆಟ್ ಟು ದ ಸನ್ ಅಲ್ವಾ. 3ನೇ ಪ್ಲ್ಯಾನೆಟ್ ಆಗಿತ್ತು ಅಲ್ವಾ. ಈಗಲೂ ನೋಡಿ ಇಲ್ಲೇ ಬೋರ್ಡ್ ಮೇಲೆ ಇದೆ, ಫಸ್ಟ್ ಮರ್ಕ್ಯೂರಿ, ವೀನಸ್ ಮತ್ತು ಅರ್ತ್, ಆಯಿತಾ. ಅಷ್ಟು ಮಾತ್ರ ಅಲ್ಲದೆ ಇದು ಈ ಸೋಲಾರ್ ಸಿಸ್ಟಮ್, ಈ 8 ಪ್ಲ್ಯಾನೆಟ್ಸಲ್ಲಿ ಇದೆ 5th ಲಾರ್ಜೆಸ್ಟ್ ಪ್ಲ್ಯಾನೆಟ್ ಅಂತೆ. 5th ಲಾರ್ಜೆಸ್ಟ್ ಪ್ಲ್ಯಾನೆಟ್ ಇನ್ ದಿ ಸೋಲಾರ್ ಸಿಸ್ಟಮ್. ಅರ್ಥ ಆಯಿತು ಅಲ್ಲ. ನೆಕ್ಸ್ಟು ಅರ್ತು ಬೇರೆ ಏನೇನು ಮಾಡುತ್ತೆ, ಭೂಮಿ ಸುತ್ತುತ್ತೆ ಅಂತೆಲ್ಲ ಗೊತ್ತಾಯ್ತಲ್ವಾ. ಇಟ್ ಟೇಕ್ಸ್ 365 days ಟು ರಿವಾಲ್ವ್ ಅರೌಂಡ್ ದ ಸನ್, ಮತ್ತು 24 hours ಟು ಸ್ಪಿನ್ ಆನ್ ಇಟ್ಸ್ ಆಕ್ಸಿಸ್. ಅದನ್ನು ಇಲ್ಲಿ ಬರ್ಕೊಳ್ಳೋಣ. 365 days ಅಥವಾ 1 year ಟು ರಿವಾಲ್ವ್ ಅರೌಂಡ್ ದ
ಸನ್ ಮತ್ತು ಟೇಕ್ಸ್ 24 hours to spin on its axis ಅಥವಾ ಟು ರೊಟೇಟ್. ಒಂದು ರೊಟೇಷನ್ಗೆ 24 hours. ಅರ್ಥ ಆಯಿತು ಅಲ್ವಾ? ಏನು ಗೊತ್ತಾ, ನಾವು ಅರ್ತ್ಗೆ ಇನ್ನೊಂದು ಟ್ವಿನ್ ಇದೆ. ಟ್ವಿನ್ ಅಂದರೆ ಏನು? ವಿಚ್ ಲುಕ್ ಐಡೆಂಟಿಕಲ್, ಮತ್ತು ಒಂದೇ ಗಾತ್ರ, ಒಂದೇ ಅಳತೆ, ಈ ಥರ ಇರೋದನ್ನ ನಾವು ಟ್ವಿನ್ ಅಂತ ಕರಿತೀವಿ. ಅರ್ತ್ಗೆ ಕೂಡ ಆ ಥರ ಒಂದು ಟ್ವಿನ್ ಇದೆ. ದಟ್ ಈಸ್ ವೀನಸ್ ಇಸ್ ಕಾಲ್ಡ್ ದ ಟ್ವಿನ್ ಆಫ್ ಅರ್ತ್. ಅರ್ಥ ಆಯ್ತಲ್ಲ ಯಾಕೆ ಅಂತ? ಸೇಮ್ ಸೈಜ್ ಮತ್ತು ಸೇಮ್ ಶೇಪ್, ಒಂದೇ ಥರ ಇರ್ತವೆ ನೋಡೋಕ್ಕೆ. ಸೊ ಅದಕ್ಕೆ ಅದನ್ನು ಟ್ವಿನ್ ಅಂತ ಕರಿತೀವಿ, ವೀನಸ್ನ. ಆಮೇಲೆ ಅರ್ತ್ನ ನಾವು ಈಗ ಸ್ಪೇಸಲ್ಲಿ ಅಥವಾ ಬೇರೆ ಪ್ಲ್ಯಾನೆಟ್ ಇಂದ ನೋಡುವಾಗ ಅರ್ತು ಬ್ಲೂ ಕಲರ್ ಆಗಿರುತ್ತೆ ಅಂತೆ, ಬ್ಲೂ ಇನ್ ಕಲರ್. ಯಾಕಂತ ಯಾರಾದರೂ ಹೇಳ್ತೀರಾ? ಯಾಕೆ ಅಂದರೆ 66.5% of the earth is made up of water. 65% ಅಷ್ಟು ಭೂಮಿ ನಮ್ದೇನಿದೆ ಅಲ್ವಾ ಅರ್ತು, ಅದು ಬರೀ ನೀರೇ ಅಂತೆ. ಗೊತ್ತಲ್ಲ, ದೊಡ್ಡ ದೊಡ್ಡ ಸಮುದ್ರಗಳಿದ್ದಾವೆ, ತುಂಬ ರಿವರ್ಸ್ ಇದೆ. ಸೊ ಅದಕ್ಕೆ ಇದನ್ನ ನಾವು ಬ್ಲೂ ಪ್ಲ್ಯಾನೆಟ್ ಅಂತ ಕರಿತೀವಿ. ಸಾರಿ, ಬ್ಲೂ ಇನ್ ಕಲರ್ ಬದಲು ಇಟ್ ಇಸ್ ಕಾಲ್ಡ್ ಆಸ್ ಬ್ಲೂ ಪ್ಲ್ಯಾನೆಟ್. ಅರ್ತ್ನ ನಾವು ಬ್ಲೂ ಪ್ಲ್ಯಾನೆಟ್ ಅಂತ ಕರಿತೀವಿ. ಯಾಕೆಂದರೆ 66.5% ಆಫ್ ಇಟ್ ಇಸ್ ವಾಟರ್, ಅದರದ್ದು ಕಾಂಪನೆಂಟ್ಸ್. ಅಷ್ಟು ಮಾತ್ರ ಅಲ್ಲದೆ ನಿಮಗೆ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಯಾಕೆ ಬರೀ ಭೂಮಿ ಮೇಲೆ ಮಾತ್ರ ಮನುಷ್ಯರಿದ್ದಾರೆ, ಬೇರೆ ಕಡೆ ಯಾಕಿಲ್ಲ? ಬೇರೆ ಗ್ರಹಗಳು ಇಷ್ಟು 8 ಪ್ಲ್ಯಾನೆಟ್ಸ್ ನೋಡಿದ್ದೀವಿ, ಬರೀ ಒಂದೇ ಒಂದು ಪ್ಲ್ಯಾನೆಟಲ್ಲಿ ಮನುಷ್ಯರಿದ್ದಾರೆ. ಬೇರೆ ಮಿಕ್ಕಿದ 7 ಪ್ಲ್ಯಾನೆಟ್ಸಲ್ಲಿ ಯಾಕೆ ಮನುಷ್ಯರಿಲ್ಲ? ಮೇನ್ ರೀಸನ್ ಬಿಕಾಸ್ ಅವೈಲಬಿಲಿಟಿ ಆಫ್ ವಾಟರ್. ಇದು ಬರೀ ನಮ್ಮ ಪ್ಲ್ಯಾನೆಟ್ ಮೇಲೆ ಮಾತ್ರ ಸಿಗೋದ್ರಿಂದ ಎಲ್ಲ ಜನ ನಾವೆಲ್ಲರೂ ಇಲ್ಲೇ ಹುಟ್ಟಿರೋದು. ಅಷ್ಟು ಮಾತ್ರ ಅಲ್ಲದೆ ಅರ್ತ್ ಹ್ಯಾಸ್ ದಿ ಏರ್ ಇನ್ ದಿ ಅರ್ತ್, ಸಾರಿ, ಬೇರೆ ಕಡೆನೂ ಗಾಳಿ ಇದೆ ಆಯಿತಾ, ಬಟ್ಟು ದಿ ಏರ್ ಇನ್ ದಿ ಅರ್ತ್ ಹ್ಯಾಸ್ ಲೈಫ್ ಸಪೋರ್ಟಿಂಗ್, ಅಂದರೆ ಜೀವನ ಮಾಡೋಕ್ಕೆ, ಅಂದರೆ ಉಸಿರಾಡೋಕ್ಕೆ ಯಾವ ಗ್ಯಾಸ್ ಬೇಕೋ ಅದಿರುತ್ತೆ ಅಂತೆ. ಲೈಫ್ ಸಪೋರ್ಟಿಂಗ್ ಗ್ಯಾಸ್ ಕಾಲ್ಡ್ ಲೈಫ್ ಸಪೋರ್ಟಿಂಗ್ ಗ್ಯಾಸ್, ದಟ್ ಈಸ್ ಆಕ್ಸಿಜನ್. ಅರ್ಥ ಆಯಿತು ಅಲ್ವಾ? ಬರೀ ಈ ಆಕ್ಸಿಜನ್ನು ಜಾಸ್ತಿ ಅಮೌಂಟ್ ಬೇರೆದ್ರಲ್ಲೂ ಇರುತ್ತೆ, ಬಟ್ ಅಷ್ಟೊಂದಿಲ್ಲ. ಬೇರೆ ಗ್ರಹಗಳಲ್ಲಿ ಇರಲ್ಲ ಆಕ್ಸಿಜನ್ನು, ಬರೀ ನಮ್ಮ ಭೂಮಿ ಮೇಲೆ ಮಾತ್ರ ಈ ಆಕ್ಸಿಜನ್ ನೋಡೋಕ್ಕೆ ಸಿಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಸೊ ದಿ ಏರ್ ಇನ್ ದಿ ಅರ್ತ್ ಹ್ಯಾಸ್ ದಿ ಲೈಫ್ ಸಪೋರ್ಟಿಂಗ್ ಗ್ಯಾಸ್, ದಟ್ ಈಸ್ ಆಕ್ಸಿಜನ್. ಯಾಕೆ? ನಾನು ಸ್ಟಾರ್ಟಿಂಗೇ ಹೇಳಿದೆ, ಅರ್ತ್ ಅಂದರೆ ಏನು? ಗ್ರೌಂಡ್ ಅಥವಾ ಸಾಯಿಲ್ ಅಲ್ವಾ? ಈಗ ಈ ಆಕ್ಸಿಜನ್ ನಮಗೆ ಎಲ್ಲಿಂದ ಸಿಗ್ತಾ ಇದೆ? ಗಿಡ ಮರಗಳಿಂದ ಅಲ್ವಾ? ಈ ಗಿಡ ಮರಗಳು ಬೆಳಿಬೇಕಂದ್ರೆ ಏನು ಬೇಕು? ಅವಕ್ಕೆ ಸಾಯಿಲ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಲ್ವಾ? ನಾವು ಹೋಗ್ಬಿಟ್ಟು ಸಿಮೆಂಟ್ ನೆಲದ ಮೇಲೆ ಗಿಡ ಹಾಕಿದ್ರೆ ಬರುತ್ತಾ? ಬರಲ್ಲ ಅಲ್ವಾ? ಅದಕ್ಕೆ ಮಣ್ಣು ಬೇಕು. ಈ ಮಣ್ಣು ಎಲ್ಲಿರೋದು? ನಮ್ಮ ಭೂಮಿ ಮೇಲೆ. ಅದಕ್ಕೆ ದೊಡ್ಡ ದೊಡ್ಡ ಮರಗಳಿಂದ ನಮಗೆ, ದೊಡ್ಡ ಅಥವಾ ಚಿಕ್ಕ ಮರಗಳಿಂದ ನಮ್ಗೆ ಏನು ಸಿಗ್ತಾ ಇದೆ? They produce oxygen, that is the life supporting gas for the human existence. ಅರ್ಥ ಆಯಿತು ಅಲ್ವಾ? ಈಗ ಫಸ್ಟಿಂದ ನೋಡ್ಕೊಂಡು ಬರೋಣ. ಅರ್ತ್ ಅಂದರೆ ಏನು? ಇದು ಒಂದು ಪ್ಲ್ಯಾನೆಟು, ಎಲ್ಲಿ? ಸೋಲಾರ್ ಸಿಸ್ಟಮಲ್ಲಿ. ಆಮೇಲೆ ಇಟ್ ಈಸ್ ದಿ 3rd ನಿಯರೆಸ್ಟ್ ಪ್ಲ್ಯಾನೆಟ್ ಟು ದಿ ಸನ್. ಆಮೇಲೆ ಇಟ್ ಈಸ್ ದ 5th ಪ್ಲ್ಯಾನೆಟ್ ಇನ್ ದಿ ಸೋಲಾರ್ ಸಿಸ್ಟಮ್. ಐದನೇ
ದೊಡ್ಡ ಪ್ಲ್ಯಾನೆಟ್ ಅಂತೆ ಇದು ಸೋಲಾರ್ ಸಿಸ್ಟಮಲ್ಲಿ. ಮತ್ತು ಇದು 365 ಡೇಸ್ 1 ಇಯರ್ ತೊಗೊಳುತ್ತೆ. ಏನಕ್ಕೆ? ಸನ್ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋಕ್ಕೆ. ಆಮೇಲೆ 24 hours ಟು ಸ್ಪಿನ್ ಆನ್ ಇಟ್ಸ್ ಓನ್ ಆಕ್ಸಿಸ್. ಆಗಲೇ ಹೇಳಿದ್ನಲ್ಲ, ತಾನು ಸುತ್ತಿಸ್ಕೊಳ್ಳೋಕ್ಕೆ 24 hour ಅಂದರೆ 24 hours ತೊಗೊಳುತ್ತಂತೆ ಒಂದು ದಿನ. ಆಮೇಲೆ ವೀನಸ್ ಇಸ್ ಕಾಲ್ಡ್ ದ ಟ್ವಿನ್ ಆಫ್ ದಿ ಅರ್ತ್ ಥರನೇ ಇನ್ನೊಂದು ಪ್ಲ್ಯಾನೆಟ್ ಇದೆ ಸೋಲಾರ್ ಸಿಸ್ಟಮಲ್ಲಿ. ಅಂದರೆ ಅದೇ ಶೇಪ್ ಮತ್ತು ಸೈಜ್, ಕಲರ್ ಎಲ್ಲ ಡಿಫ್ರೆಂಟು, ಬಟ್ ಶೇಪ್ ಆ್ಯಂಡ್ ಸೈಜು ಸೇಮ್ ಅರ್ತ್ ಥರನೇ ಇರೋದ್ರಿಂದ ಅದನ್ನ ಟ್ವಿನ್ ಅಂತ ಕರಿತೀವಿ. ನೆಕ್ಸ್ಟು ಅರ್ತ್ನ ನಾವು ಬ್ಲೂ ಪ್ಲ್ಯಾನೆಟ್ ಅಂತ ಕರಿತೀವಿ. ಯಾಕೆಂದರೆ ನಾವು ಈಗ ಹೋಗಿ ಸ್ಪೇಸಲ್ಲಿ ಅಥವಾ ಬೇರೆ ಗ್ರಹಗಳಿಗೆ ಹೋಗಿ ನೋಡಿದಾಗ ಅರ್ತ್ನ ಹೆಂಗೆ ಕಾಣಿಸುತ್ತೆ? ಅರ್ತು ಫುಲ್ ಬ್ಲೂ ಕಲರಾಗಿ ಕಾಣಿಸುತ್ತೆ. ಯಾಕೆಂದರೆ 66.5% ಆಫ್ ಇಟ್ ಇಸ್ ಮೇಡ್ ಅಪ್ ಆಫ್ ವಾಟರ್. ಆಯಿತಾ? ಅದಕ್ಕೆ ನಾವು ಅರ್ತ್ನ ಬ್ಲೂ ಪ್ಲ್ಯಾನೆಟ್ ಅಂತ ಕರಿತೀವಿ. ಅಷ್ಟು ಮಾತ್ರ ಅಲ್ಲದೆ ದಿ ಏರ್ ಇನ್ ದಿ ಅರ್ತ್ ಹ್ಯಾಸ್ ದಿ ಲೈಫ್ ಸಪೋರ್ಟಿಂಗ್ ಗ್ಯಾಸ್ ಕಾಲ್ಡ್ ಆಕ್ಸಿಜನ್. ಬರೀ ಭೂಮಿ ಮೇಲೆ ಮಾತ್ರ ನಾವು ಉಸಿರಾಡೋಕ್ಕೆ ಬೇಕಾಗಿರೋ ಆಕ್ಸಿಜನ್ನು ಇರೋದು. ಅದಕ್ಕೆ ಇದೆಲ್ಲ ಕಂಡೀಷನ್ಸ್ ಏನಿದೆ ಅಲ್ವಾ, ಎಸ್ಪೆಷಲಿ ದಿಸ್ ವಾಟರ್ ಮತ್ತು ಆಕ್ಸಿಜನ್, ಇದೇ ಫೇವರಬಲ್ ಕಂಡೀಷನ್ ಏನಕ್ಕೆ? ಹ್ಯೂಮನ್ ಎಕ್ಸಿಸ್ಟೆನ್ಸ್ಗೆ. ನಾನು ಸ್ಟಾರ್ಟಿಂಗ್ ಕೇಳಿದೆ ಯಾಕೆ ಬರೀ ಭೂಮಿ ಮೇಲೆ ಮಾತ್ರ ಮನುಷ್ಯರಿದ್ದೀವಿ, ಬೇರೆ ಕಡೆ ಇಲ್ಲ ಅಂತ. ಈಗ ಅರ್ಥ ಆಯಿತು ಅನ್ಕೋತೀನಿ. ಜಸ್ಟ್ ಬಿಕಾಸ್ ಆಫ್ ವಾಟರ್ ಆ್ಯಂಡ್ ಆಕ್ಸಿಜನ್, ದ ಪ್ರೆಸೆನ್ಸ್ ಆಫ್ ವಾಟರ್ ಆ್ಯಂಡ್ ಆಕ್ಸಿಜನ್ ಇನ್ ದಿ ಅರ್ತ್, ವಿ ಹ್ಯಾವ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಇನ್ ದಿ ಅರ್ತ್. ಇದೆಲ್ಲ ತಿಳಿತು ಅಂತ ಅನ್ಕೋತೀನಿ. ಆಯಿತಾ? ನೋಡ್ಕೊಬಿಡಿ ಒಂದ್ಸಲ.